ಹಲೋ, ವೆಲ್ಕಮ್ ಟು ವೈಶ್ರವಿ ಕಾರ್ನರ್. ಈ ವಿಡಿಯೋನಲ್ಲಿ ಒಂದು ಸಿಂಪಲ್ ರೆಸಿಪಿ. ಸುಮಾರು ಜನ ಗೊತ್ತಿರಬಹುದು, ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹಾಕಿರೋದು ಮಸಾಲ ಪೀನಟ್ಸ್. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀವಿ, ಸ್ಪೆಷಲಿ ಹಲ್ದಿರಾಮ್ಸ್ದು. ಟ್ರೈ ಮಾಡೋಣ ಅಂತ ಮಾಡಿದಾಗ ಈ ಸಿಂಪಲ್ ರೆಸಿಪಿ ಸಿಕ್ತು ನನಗೆ. ಒಂದು ಬಟ್ಲಷ್ಟು ಶೇಂಗಾ, ಅರೌಂಡ್ 150 ಗ್ರಾಮ್ಸ್ ಅಷ್ಟು ಇರುತ್ತೆ. 150 to 200 ಗ್ರಾಮ್ಸ್ ಅಷ್ಟು. ಇದಕ್ಕೆ ಕಾಲು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟು, ಹಾಗೆ ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು. ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಮಾಡ್ಕೊಬೋದು. ಜೊತೆಗೆ ಉಪ್ಪು, ಖಾರ, ಅರಿಶಿನ ಪುಡಿ, ಹಾಗೆ ಅರ್ಧ ಸ್ಪೂನಿಂದ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟೇ ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಇಷ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಆದಮೇಲೆ ನಿಧಾನಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ 2 to 3 ಸ್ಪೂನ್ಸ್ ಅಷ್ಟು ನೀರು ಹಾಕ್ತಾ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿನೂ ಅಲ್ಲ, ಫುಲ್ ನೀರು ಅಲ್ಲ. ಈ ಥರ ಕನ್ಸಿಸ್ಟೆನ್ಸಿದು ಬರುತ್ತೆ, ಸಾಕು. ಇಷ್ಟು ಆದಮೇಲೆ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅನಿಸುತ್ತೆ. ಇದು ಮೇಲೆ ಹಾಕೋ ಮಸಾಲ ಲಾಸ್ಟಲ್ಲಿ ಹೇಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗಡೆನೇ ಇರಬೇಕು. ಹೈ ಫ್ಲೇಮ್ ಇಟ್ಟರೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ತೆಗಿಬೇಕು. ಬೆಟರ್ ಆಪ್ಷನ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷಕ್ಕಿಂತಲೂ ಕಮ್ಮಿನೇ. ಲೋ ಇಟ್ಟರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ. ಮೀಡಿಯಮ್ ಹತ್ತಿರ ಇಟ್ಕೊಂಡ್ರೆ ಒಂದು 3ರಿಂದ 4 ನಿಮಿಷದ ಒಳಗಡೆ ಕಲರ್ ಫುಲ್ ಚೇಂಜ್ ಆಗುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಬೆಟರ್ ಆಪ್ಷನ್ ಫಸ್ಟ್ ಒಂದು 4ರಿಂದ 5 ಶೇಂಗಾ ಹಾಕಿ ಎಷ್ಟು ಉರಿನಲ್ಲಿಟ್ಟು ಬೇಯಿಸಿದರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಬೇರೆದೆಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒನ್ಸ್ ಈ ಕಲರ್ ಬಂದಮೇಲೆ ಉಪ್ಪು, ಖಾರ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಥವಾ ಉಪ್ಪು, ಖಾರ, ನಿಮ್ಮ ಹತ್ರ ಚಾಟ್ ಮಸಾಲ ಬೇಕು ಅಂದರೆ ಚಾಟ್ ಮಸಾಲ ಹಾಕಿ ಟ್ರೈ ಮಾಡ್ಬೋದು. ಇದು ಮಾಡಿದ್ದು ಅರೌಂಡ್ 1 ಮಂತ್ವರೆಗೂ ಚೆನ್ನಾಗೇ ಇತ್ತು. ಈ ಶೇಂಗಾ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದರೆ ಸಖತ್ತಾಗಿರುತ್ತೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ಸಿಂಪಲ್ ರೆಸಿಪಿ. ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಟೀ ಟೈಮ್ ಸ್ನ್ಯಾಕ್. ಇಫ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.